ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಕ್ರಿಯೇಟಿವ್ ಮೈಂಡ್ ಬೈ ಸಂಧ್ಯಾ. ಇವತ್ತು ನಿಮಗೆ ಒಂದು ಸಿಂಪಲ್ ಆಗಿರೋ ಪಫ್ ಡಿಸೈನ್ ಹಾಕೋದನ್ನ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಆ್ಯಸ್ ಯೂಶುವಲ್ 6 ಎಳೆ ದಾರ ತೊಗೋಬೇಕು. ಹಾಗೆ ಒಂದು ಸ್ಮಾಲ್ ಬೀಡ್ಸ್, ಈ ಥರ ಸ್ಮಾಲ್ ಬೀಡ್ಸ್ ತೊಗೋಬೇಕು. ಯಾವುದಾದ್ರೂ ಬೀಡ್ಸ್ ಆದರೂ ಆಗುತ್ತೆ. ಹಾಗೆ 10.75 ನೀಡಲ್ ನಂಬರ್ ತಗೊಂಡು ಈ ಥರ ದಾರನ ಒಂದು ಬೆರಳಿಗೆ ಸುತ್ತಕೊಂಡು ಮಿಡಲ್ ಬೆರಳಲ್ಲಿ ದಾರ ಹಿಡ್ಕೊಂಡು ಸೀರೆಗೆ ನೀಡಲ್ ಹಾಕಿ ದಾರನ ತಂದು ಒಂದು ಲಾಕ್ ಮಾಡೋಣ. ನಿಮ್ಗೆ ಎಷ್ಟು ಲಾಕ್ ಬೇಕಾದ್ರೂ ಮಾಡ್ಕೋಬೋದು. ಒಂದು ಲಾಕ್ ಮಾಡಿ ಮತ್ತೆ ಪಕ್ಕ ನೀಡಲ್ ಹಾಕಿ ದಾರ ಪಕ್ಕ ನೀಡಲ್ ಹಾಕಿ ದಾರನ ತಂದು ಮತ್ತಿನ್ನೊಂದು ಲಾಕ್ ಮಾಡೋಣ. ಮತ್ತೆ ನೀಡಲ್ ಹಾಕಿ ದಾರನ ತಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಒನ್ ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಹಾಫ್ ಡಬಲ್ ಕ್ರೋಶ ಮಾಡೋಣ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕ ನೀಡಲ್ ತಂದು ಈಗ ನೀಡಲ್ ಮೇಲೆ 3 ದಾರ ಇದೆ, 3 ದಾರ ಒಂದು ಮಾಡ್ಕೊಳ್ಳೋಣ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಪಕ್ಕ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿಸಿ ಒಂದು ಮಾಡ್ಕೋಬೇಕು. ಇದನ್ನು ಹಾಫ್ ಡಬಲ್ ಕ್ರೋಶ ಅಂತ ಹೇಳ್ತಾರೆ. ಹಾಫ್ ಡಬಲ್ ಕ್ರೋಶ ಈ ಥರ ತಗೋಬೇಕು. ಈ ಥರ 7 ಸ್ಟ್ಯಾಂಡ್ ಮಾಡ್ಕೋಬೇಕು. ಸ್ಟ್ಯಾಂಡ್ ಆದಮೇಲೆ ಈ ಥರ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೀರೆಗೆ ಮೆಷರ್ಮೆಂಟ್ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ನೀಡಲ್ ಹಾಕಿ ದಾರನ ತಂದು ಈಗ ನೀಡಲ್ ಮೇಲೆ 3 ದಾರ ಇದೆಯಲ್ಲ, ಮತ್ತೆ ದಾರ ಸುತ್ತಕೊಂಡು 3 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ, ಹಾಫ್ ಡಬಲ್ ಕ್ರೋಶ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕನೆ ನೀಡಲ್ ಹಾಕಿ ದಾರನ ತಂದು 3 ದಾರ ಒಂದು ಮಾಡ್ಕೊಳ್ಳೋಣ. ಇದೇ ಥರ 7 ಸ್ಟ್ಯಾಂಡ್ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರನ ತಂದು ಪಕ್ಕಕ್ಕೆ ನೀಡಲ್ ಹಾಕಿ ಈಗ 3 ದಾರ ಇದೆ, 3 ದಾರ ಸೇರಿ ಒಂದು ಮಾಡ್ಕೊಳ್ಳಿ, ಹಾಫ್ ಡಬಲ್ ಕ್ರೋಶ. ಈ ಥರ 7 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. 2 ಟೈಮ್ ದಾರ ಸುತ್ಕೊಂಡು ಹಾಫ್ ಇಂಚ್ ಗ್ಯಾಪ್ ಕೊಡಿ. ಹಾಫ್ ಇಂಚ್ ಗ್ಯಾಪ್ ತಗೊಂಡು ನೀಡಲ್ ಹಾಕಿ ದಾರನ ತಂದು ಈಗ ಫಸ್ಟು 2 ದಾರ ಒಂದು ಮಾಡಿ, ಸೆಕೆಂಡು 2 ದಾರ ಒಂದು ಮಾಡಿ, ಥರ್ಡು 2 ದಾರ ಒಂದು ಮಾಡ್ಕೊಳ್ಳಿ. ಟೋಟಲ್ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ತ್ರಿಬಲ್ ಕ್ರೋಶ ಆದಮೇಲೆ ಈಗ 2 ಟೈಮ್ಸ್ ಚೈನ್ ಮಾಡ್ಕೊಳ್ಳೋಣ. 2 ಟೈಮ್ಸ್ ಚೈನ್ ಮಾಡಿ ನೀಡಲ್ ಮೇಲೆ ದಾರನ ತಂದು ಆ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತಗೋಬೇಕು. ಈಗ ಸೆಕೆಂಡ್ ಟೈಮ್ ನೀಡಲ್ ಮೇಲೆ ದಾರ ಸುತ್ತಿ ಮತ್ತೆ ಒಳಗಡೆಯಿಂದ ನೀಡಲ್ ಮೇಲೆ ದಾರ ತಗೋಬೇಕು. ಥರ್ಡ್ ಟೈಮ್ ದಾರ ಸುತ್ತಿ ಒಳಗಡೆಯಿಂದ ನೀಡಲ್ ತಂದು ದಾರ ತಗೋಬೇಕು. ಅದನ್ನು ಎಲ್ಲ ಒಟ್ಟಿಗೆ ಸೇರಿಸಿ ಗ್ರಿಪ್ಪಾಗಿ ಹಿಡ್ಕೊಳ್ಳಿ. ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ಹುಷಾರಾಗಿ ನೋಡಿ ತಗೊಳ್ಳಿ. ಚೆನ್ನಾಗಿದೆ ಫ್ರೆಂಡ್ಸ್, ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಒಮ್ಮೆ ಟ್ರೈ ಮಾಡಿ. ಆರ್ಸಲ್ಲಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಒಳಗಡೆ ಈ ಥರ ಎಳ್ಕೊಂಡು ಈಗ ನೀಡಲ್ ಒಳಗಡೆ ದಾರ ತೊಂದು ಫುಲ್ಲು ಅಷ್ಟು ನೀಡಲ್ ಒಳಗಡೆಯಿಂದ ದಾರ ಬರಬೇಕು. ಥ್ರೆಡ್ ಬಂದು ಈಗ ಥ್ರೆಡ್ ಲಾಕ್ ಮಾಡೋಣ. ಈ ಥರ ಥ್ರೆಡ್ ಲಾಕ್ ಆದಮೇಲೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಪಫ್ ಡಿಸೈನ್ ಈ ಥರ ಡಿಸೈನ್ ಕಾಣುತ್ತೆ. ಇದೇ ಥರ 5 ಪೆಟಲ್ ಹಾಕಬೇಕು. ಈಗ 2 ಟೈಮ್ಸ್ ದಾರ ಸುತ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ತಿ
ಆ ಪೆಟ್ಟಲ್ಲಿ ಹಾಕಿದಿರಲ್ಲ, ಪಫ್ ಹಾಕಿದಿರಲ್ಲ, ಆ ಸ್ಟ್ಯಾಂಡ್, ಅದೇ ಸ್ಟ್ಯಾಂಡ್ ಒಳಗಡೆ ನೀಡಲ್ ಹಾಕಿ ಅಲ್ಲಿಂದಲೇ ಥ್ರೆಡ್ ತಗೋಬೇಕು. ಥ್ರೆಡ್ ತಗೊಂಡು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ 2 ದಾರ 1 ಮಾಡಿ, ಮತ್ತೆ 2 ದಾರ 1 ಮಾಡ್ಕೊಳ್ಳಿ, ಲಾಸ್ಟ್ ಮತ್ತೆ 2 ದಾರ 1 ಮಾಡಿ, ತ್ರಿಬಲ್ ಕ್ರೋಶ. ಓಕೆನಾ ಫ್ರೆಂಡ್ಸ್? ತ್ರಿಬಲ್ ಕ್ರೋಶ ಆದ ತಕ್ಷಣ 2 ಟೈಮ್ಸ್ ಚೈನ್ ಮಾಡ್ಕೋಬೇಕು. 2 ಟೈಮ್ಸ್ ಚೈನ್ ಮಾಡಿದ್ಮೇಲೆ ನೀಡಲ್ ಮೇಲೆ ದಾರನ ತಂದು ಅಲ್ಲಿ ತ್ರಿಬಲ್ ಕ್ರೋಶ ಹಾಕಿರ್ತೀರಲ್ಲ, ಅಲ್ಲಿ ಒಳಗಡೆ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ ತಂದು ನೀಡಲ್ ಮೇಲೆ 6 ಟೈಮ್ಸ್ ದಾರ ತಗೋಬೇಕು. 1 2, ಫಸ್ಟೇ 1 ಹಾಕಿದ್ದೆ, ಈಗ 2ನೇದು, 3ನೇದು, 4, 5, 6. ಈ ಥರ 6 ಟೈಮ್ ನೀಡಲ್ ಮೇಲೆ ದಾರ ಸುತ್ಕೊಂಡು, ಈಗ ನೀಡಲ್ ಮೇಲೆ ದಾರ ಸುತ್ತಿ ಎಲ್ಲ ದಾರನ್ನು ಸೇರಿಸಿ ಎಳ್ಕೋಬೇಕು. ಎಲ್ಲ ದಾರನ್ನು ಸೇರಿಸಿ ಎಳ್ಕೊಂಡು ಈಗ ಥ್ರೆಡ್ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಥ್ರೆಡ್ ಲಾಕ್ ಮಾಡಿ 2 ಟೈಮ್ಸ್ ಪೆಟಲ್ಸ್ ಆಯಿತು, ಪಫ್ ಆಯಿತು 2 ಟೈಮ್ಸ್. ಮತ್ತು ನೀಡಲ್ ಮೇಲೆ ದಾರ 2 ಟೈಮ್ಸ್ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು ಎಲ್ಲಿ ಸ್ಟ್ಯಾಂಡ್ ಇದೆಯಲ್ಲ ಫಸ್ಟ್ ಹಾಕಿರಲ್ಲ, ಅದೇ ಸ್ಟ್ಯಾಂಡಿಗೆ ಹೋಗಿ ದಾರ ಅಂತಂದು 2 ಟೈಮ್ಸ್ ದಾರ ಮಾಡ್ಕೊಂಡು ಮತ್ತೆ 2 ದಾರ 1 ಮಾಡ್ಕೊಳ್ಳಿ, 2 ದಾರ 1 ಮಾಡ್ಕೊಳ್ಳಿ, ತ್ರಿಬಲ್ ಕ್ರೋಶ ಆಯಿತು. ತ್ರಿಬಲ್ ಕ್ರೋಶ ಆದಮೇಲೆ 2 ಟೈಮ್ಸ್ ಚೈನ್ ಮಾಡಿ. 2 ಟೈಮ್ಸ್ ಚೈನ್ ಮಾಡಿದ್ಮೇಲೆ ಈ ಥರ ಒಂದು ಸ್ಮಾಲ್ ಬೀಡ್ಸ್ ಹಾಕಿ, ಸ್ಮಾಲ್ ಆದರೂ ಹಾಕಿ, ಸ್ವಲ್ಪ ಬಿಗ್ ಆದ್ರೂ ತೊಗೊಳ್ಳಿ, ಚೆನ್ನಾಗಿ ಕಾಣುತ್ತೆ, ಪ್ಲೇನ್ ಆಗಿರೋದು ಬೇಡ ಅಂತ. ಒಂದು ಸ್ಮಾಲ್ ಬೀಡ್ ತಗೊಂಡು ಈಗ ನೀಡಲ್ ಮೇಲೆ ದಾರ ಅಂತಂದು ಒಳಗಡೆಯಿಂದ ಎಳ್ಕೊಳ್ಳೋಣ. 1 ಟೈಮ್ ದಾರ ಆಯಿತು, ಸೆಕೆಂಡ್ ಟೈಮ್, 3, 4, 5, 6. 6 ಸಲ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಥರ ತಗೊಂಡು ಎಲ್ಲ ದಾರ ಸೇರಿಸಿ ಎಳ್ಕೋಬೇಕು. ಎಲ್ಲ ದಾರ ಸೇರಿಸಿ ಎಳ್ಕೊಂಡು ಥ್ರೆಡ್ ಲಾಕ್ ಮಾಡಿಬಿಡಿ. ಹುಷಾರಾಗಿ ನೋಡಿ ಥ್ರೆಡ್ ತಗೊಳ್ಳಿ, ಇಲ್ಲಾಂದರೆ ಥ್ರೆಡ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಈ ಥರ ಲಾಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸುತ್ತೆ ಪಫ್. 3 ಪಫ್ ಆಗಿದೆ. ಇದೇ ಥರ 2 ಟೈಮ್ಸ್ ಪಫ್ ಮಾಡಿಕೊಡಿ. ಒಟ್ಟಿಗೆ 5 ಪಫ್ ಆಗಬೇಕು. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಎಲ್ಲಿ ಸ್ಟ್ಯಾಂಡ್ ಇರುತ್ತಲ್ಲ ಅದೇ ಸ್ಟ್ಯಾಂಡಿಗೆ ಹೋಗಿ ನೀಡಲ್ ಒಂದು 2 ದಾರ 1 ಮಾಡಿ, 2 ದಾರ 1 ಮಾಡಿ, ಮತ್ತೆ 2 ದಾರ 1 ಮಾಡ್ಕೊಳ್ಳಿ. ಟೋಟಲ್ ತ್ರಿಬಲ್ ಕ್ರೋಶ. ಈ ಥರ ತ್ರಿಬಲ್ ಕ್ರೋಶ ಮಾಡ್ಕೊಂಡು ಆ್ಯಸ್ ಯೂಶುವಲ್ 2 ಟೈಮ್ಸ್ ದಾರ ಸುತ್ಕೊಂಡು ಪಫ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ನೋಡಿ ಈ ಥರ 5 ಪಫ್ ಹಾಕಿದ್ದೀನಿ. ಈ ಥರ ಡಿಸೈನ್ ಕಾಣುತ್ತೆ. ಮತ್ತು ಲಾಸ್ಟ್ ನೀಡಲ್ ಮೇಲೆ ದಾರ ಸುತ್ಕೊಂಡು ಮೆಜರ್ಮೆಂಟ್ ನೋಡ್ಕೊಳ್ಳಿ. ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ ಮೆಜರ್ ನೋಡಿಕೊಂಡು ನೀಡಲ್ ಹಾಕಿ ದಾರನ ಎಳ್ಕೊಂಡು 3 ದಾರ ಸೇರಿಸಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. 3 ದಾರ ಸೇರಿಸಿ ಎಳ್ಕೊಂಡ್ರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಡಿಸೈನ್ ಕಾಣುತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕನೇ ನೀಡಲ್ ಹಾಕಿ ದಾರನ ತಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಪಕ್ಕನೇ ನೀಡಲ್ ಹಾಕಿ ದಾರನ ತಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಇದೇ ಥರ 7 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಡಿಸೈನ್ ಪಫ್ ಡಿಸೈನ್ ಕಾಣುತ್ತೆ. ಪೆಟಲ್ಸ್ ಥರನೂ ಕಾಣುತ್ತೆ, ಪಫ್ ಡಿಸೈನ್ ಈ ಥರ ಕಾಣುತ್ತೆ. ಲಾಸ್ಟಿಗೆ ಚೈನ್ ಲಾಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಲಾಸ್ಟ್ 7 ಹಾಫ್ ಡಬಲ್ ಕ್ರೋಶ ಆದಮೇಲೆ ಈ ಥರ 2 ಟೈಮ್ಸ್ ಆರ್ 3 ಟೈಮ್ಸ್, 2 ಸಲಿನಾರು ಆಯಿತು 3 ಸಲ ಚೈನ್ ಹಾಕಿ ಈ ಥರ ಸ್ವಲ್ಪ ಮೇಲೆ ಥ್ರೆಡ್ ಎಳಿಬೇಕು. ನೀಡಲಲ್ಲಿ ಸ್ವಲ್ಪ ಥ್ರೆಡ್ ಎಳ್ಕೊಂಡು ಒಂದು ಟ್ರಿಮ್ಮರ್ ಆರ್ ಸಿಸರ್ ಯಾವ್ದಾರ ತಗೊಂಡು ಥ್ರೆಡ್ ಕಟ್ ಮಾಡಿ ಈ ಥರ ನೀಡಲಿಂದ ಹೇಳಿದ್ರೆ ಲಾಕ್ ಆಗುತ್ತೆ, ಟೈ ಆಗುತ್ತೆ. ಅಲ್ಲಿ ಈ ಥರ ಟೈ ಮಾಡಿ ಒಂದು ಸ್ವಲ್ಪ ಗ್ಲೂ ಹಾಕಿ ಗಮ್ ಹಾಕಿ
ಆ ದಾರನ ಅಂಟಿಸಿ ಸ್ವಲ್ಪ ಹೊತ್ತು ಬಿಟ್ಟಾಗ ಡ್ರೈ ಆಗೋಗುತ್ತೆ. ಈ ಥರ ಅಂಟಿಸ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಲಾಕ್ ಮಾಡೋದು, ಲಾಸ್ಟಿಗೆ ಥ್ರೆಡ್ ಲಾಕ್ ಮಾಡೋದು. ನೋಡಿ ಫ್ರೆಂಡ್ಸ್, ಪಫ್ ಡಿಸೈನ್ ಈ ಥರ ಕಾಣಿಸ್ತಿದೆ. ಅಲ್ಲಿ ಮಧ್ಯ ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ 150ರಿಂದ ಇಲ್ಲ 160 ಎಳೆ ದಾರ ಸುತ್ಕೊಂಡು, ನಾನು ಮಿಕ್ಸ್ ಕಲರ್ ದಾರ ತೊಗೊಂಡಿದ್ದೀನಿ. ದಾರ ಸುತ್ಕೊಂಡು ಬೇಬಿ ಕುಚ್ಚು ಹಾಕೊಳ್ಳಿ. ಬೇಬಿ ಕುಚ್ಚಾರು ಹಾಕೋರು, ಸ್ವಲ್ಪ ಉದ್ದನಾರು ಹಾಕೋಬೋದು, ಯಾವ ಥರ ಬೇಕೋ ಆ ಥರ ಹಾಕಿ. ಆ ಪಫ್ ಇದೆಯಲ್ಲ, ಆ ಪಫ್ ಮಧ್ಯೆ ನೋಡಿ ಫ್ರೆಂಡ್ಸ್, ಅಲ್ಲಿ ಸ್ಟೋನ್ಸ್ ಅಂಟಿಸಿದ್ದೀನಿ. ಸ್ವಲ್ಪ ಪ್ಲೇನ್ ಥರ ಕಾಣ್ತಿತ್ತು, ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಸ್ಟೋನ್ಸ್ ಅಂಟಿಸಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಡಿಸೈನ್ನ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. 300ರಿಂದ 400 ಒಳಗಡೆ ಚಾರ್ಜ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.